ಗಾಳಿಪಟದ ಮಾರಕ ದಾರವು ಕುತ್ತಿಗೆ ಕೊಯ್ದುದರಿಂದ ಸಂಜುಕುಮಾರ್ ಹೊಸಮನಿ ಎನ್ನುವವರು ರಕ್ತ ಸುರಿಸುತ್ತಾ ಬಿದ್ದಿದ್ರೂ ಯಾರೂ ನೆರವಿಗೆ ಬರಲಿಲ್ಲ. ಕೊನೆಗೆ ಮಗಳಿಗೆ ಕರೆ ಮಾಡಿ ಪ್ರಾಣ ಬಿಟ್ಟರು. ಬೀದರ್ ಜಿಲ್ಲೆಯ ತಲಮಾಗಡಿ ಸೇತುವೆಯ ಬಳಿ ಬೈಕ್ನಲ್ಲಿ ಹೋಗುವಾಗ 48ರ ಸಂಜುಕುಮಾರ್ ಹೊಸಮನಿಯವರ ಕುತ್ತಿಗೆಗೆ ಸುತ್ತಿಕೊಂಡ ಗಾಳಿಪಟದ ದಾರವು ಅವರನ್ನು ತೀವ್ರವಾಗಿ ಗಾಯಗೊಳಿಸಿದೆ. ತೀವ್ರ ಗಾಯಗೊಂಡ ಅವರು ಉರುಳಿ ಬಿದ್ದಿದ್ದಾರೆ. ವಾಹನಗಳಲ್ಲಿ ಹೋಗುವವರನ್ನ ಕಷ್ಟಪಟ್ಟು ಕರೆದರಾದರೂ ಅವರು ಯಾರೂ ನೆರವಿಗೆ ಬರಲಿಲ್ಲ. ಕೊನೆಗೆ ಸುರಿಯುವ ನೆತ್ತರ ನಡುವೆ ನಡುಗುವ ಕೈಗಳಿಂದ ಕುತ್ತಿಗೆಯ ಗಾಯಕ್ಕೆ ಬಟ್ಟೆ ಒತ್ತಿ ಹಿಡಿದುಕೊಂಡು ಮಗಳಿಗೆ ಮೊಬೈಲ್ ಕರೆ ಮಾಡಿದ್ದಾರೆ. ಅದಾಗಲೇ ತೀವ್ರವಾಗಿ ನೆತ್ತರು ಸುರಿದು ಹೋಗಿದ್ದರಿಂದ ಅವರು ಸಾವು ಕಂಡಿದ್ದಾರೆ. ಕೊನೆಗೆ ಹತ್ತಿರದವರೊಬ್ಬರು ನೋಡಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ. ಹಾಗೂ ಹೀಗೂ ಆಂಬ್ಯುಲೆನ್ಸ್ ಬಂತು ಎನ್ನುವಾಗ ಸಂಜುಕುಮಾರ್ ಹೊಸಮನಿ ಕೊನೆಯದಾಗಿ ಉಸಿರೆಳೆದುಕೊಂಡು ಉಸಿರಾಟ ನಿಲ್ಲಿಸಿದ್ದಾರೆ. ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಬಂದಿದ್ರೆ ಸಂಜು ಉಳಿದುಕೊಳ್ಳುತ್ತಿದ್ದರು ಎಂಬುದು ಸಂಬಂಧಿಕರ ಅಳಲು. ಅನಂತರ ಸಾವು ಕಂಡ ಸ್ಥಳದಲ್ಲಿ ಸಂಜು ಅವರ ಸಂಬಂಧಿಕರು ಮತ್ತು ಸ್ಥಳೀಯರು ಕೊಲೆಗಾರ ಅಂಟು ಹಚ್ಚಿದ ನೈಲಾನ್ ದಾರ ಬಳಸುವ ಗಾಳಿಪಟಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಸಂಕ್ರಾಂತಿಯ ವೇಳೆ ಗಾಳಿಪಟ ಹಾರಿಸಲು ಹಿಂದೆ ಹತ್ತಿಯ ದಾರವನ್ನು ಬಳಸುತ್ತಿದ್ರು. ಈಗ ನೈಲಾನ್ ದಾರ ಅಲ್ಲದೆ ಮಾರಕ, ಮಾಂಜಾ ಹಚ್ಚಿದ ದಾರ ಇತ್ಯಾದಿ ಬಳಸುತ್ತಾರೆ. ಇವೆಲ್ಲ ಜೀವಮಾರಕ ದಾರಗಳಾಗಿವೆ. ಈಗ ದಾರಕ್ಕೆ ಹಚ್ಚುವ ಮಾಂಜಾದಲ್ಲಿ ಕೂಡ ಚೈನೀಸ್ ಮಾಂಜಾ ಬಂದಿರುವುದಾಗಿ ಹೇಳಲಾಗಿದೆ. ಮಧ್ಯಪ್ರದೇಶದಲ್ಲಿ ರಘುವೀರ್ ದಾಕರ್, ದಿಲ್ಲಿಯಲ್ಲಿ ಯಶ್ ಗೋಸ್ವಾಮಿ ಇತ್ತೀಚೆಗೆ ಕೊಲೆಗಾರ ಗಾಳಿಪಟಗಳಿಗೆ ಬಲಿಯಾದವರಾಗಿದ್ದಾರೆ. ಇವತ್ತು 11 ಗಂಟೆಗೆ ನಮ್ಮ ನ್ಯಾಷನಲ್ ಹೈವೇ ಮೇಲೆ ಒಂದು ಘಟನೆ ನಡೆದಿದೆ. ಸಂಜೀವ್ ಕುಮಾರ್ ಅಂತ 48 ವರ್ಷದ ಒಬ್ಬರು ಬೈಕ್ ಮೇಲೆ ಹೋಗ್ತಿರುವಾಗ ಮಾಂಜಾ ವೈರು ಕುತ್ತಿಗೆಗೆ ಕಟ್ಟಾಗಿ ಅಲ್ಲೇ ಬಿದ್ದು ಸಾವನ್ನಪ್ಪಿದ್ದಾರೆ ಅನ್ನುವ ಒಂದು ಪ್ರಕರಣ ನಮ್ಮ ಗಮನಕ್ಕೆ ಬಂದಿದೆ. ಅವರು ಬೈಕ್ ಮೇಲೆ ಹೋಗ್ತಿರುವಾಗ ಆಗಲೇ ರೋಡ್ ಮೇಲೆ ಬಿದ್ದಿದ್ದ ಒಂದು ಮಾಂಜಾ ವೈರು ಅವರ ಕುತ್ತಿಗೆಗೆ ಸುತ್ತಿಕೊಂಡು ಅಲ್ಲೇ ಬಿದ್ದು ಕಟ್ಟಾಗಿ ಅಲ್ಲೇ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಯಿತು. ಈಗಾಗಲೇ ನಾವು 3 ದಿನದಿಂದ ಒಂದು ಡ್ರೈವ್ ಮಾಡ್ತಾ ಇದ್ದೇವೆ ನಮ್ಮ ಇಡೀ ಜಿಲ್ಲೆಯಲ್ಲಿ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗಾಳಿಪಟವನ್ನು ಹಾರಿಸುವ ವಿಷಯದಲ್ಲಿ ಈ ಮಾಂಜಾ ದಾರವನ್ನು ಯೂಸ್ ಮಾಡುವುದು ನಿಷಿದ್ಧ ಮಾಡಲಾಗಿದೆ ಈಗಾಗಲೇ. ಆದರೂ ಸಹ ಕೆಲವು ಅಂಗಡಿಗಳು ಈ ದಾರವನ್ನು ಮಾರುತ್ತಿದ್ದು ನಮ್ಗೆ ಬಂದಿದೆ. 2-3 ಕಡೆ ನಾವು ಸೀಸ್ ಮಾಡಿದ್ದೆವು ಕೂಡ. ಮತ್ತೊಂದು ಸರಿ ಎಲ್ಲರಿಗೂ ನಾವು ಅಂಗಡಿಗಳಿಗೆ ಹೇಳುವುದೇನೆಂದರೆ, ಈ ನಿಷಿದ್ಧ ಮಾಂಜಾ ದಾರವನ್ನು ಮಾರಾಟ ಮಾಡಿದ್ದಲ್ಲಿ ಅಥವಾ ಉಪಯೋಗಿಸಿದ್ದಲ್ಲಿ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದಂತ ನಾನು ಹೇಳ್ತಾ ಇದ್ದೇನೆ. ಹೌದು, ಇವರು 48 ವರ್ಷ, ಇವರು ಲಾರಿ ಕ್ಲೀನರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಅವರು ಒಂದು ಹಾಸ್ಟೆಲ್ಗೆ ಹೋಗಿ ಮಕ್ಕಳನ್ನು ಕರೆಕ್ಟ್ ಮಾಡ್ಕೊಂಡು ಬರಬೇಕಂತ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಅದು ಇನ್ನು ಗಮನಕ್ಕೆ ಬಂದಿಲ್ಲ. ಅದು ವಿ ಹ್ಯಾವ್ ಟು